ವೆಲ್ಕಮ್. ಇವತ್ತು ನಾವು ತಂಬಿಟ್ಟಿನ ಆರತಿ ಮಾಡೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಒಂದು ತಪ್ಪಲೆಯಲ್ಲಿ ಡಿಪೋ ಅಕ್ಕಿನ ತೊಗೊಳ್ತಾ ಇದ್ದೀನಿ. 4 ಗ್ಲಾಸ್ ಡಿಪೋ ಅಕ್ಕಿನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಸೋನಾ ಮಸೂರಿ ಕೂಡ ತೊಗೊಳ್ಬೋದು, ಆದರೆ ಡಿಪೋ ಅಕ್ಕಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೋನಾ ಮಸೂರಿ ಅಕ್ಕಿನ ಗಟ್ಟಿ ಅಕ್ಕಿಯಾಗಿರುತ್ತೆ, ಅದು ನೆನಿಬೇಕಂದ್ರೆ 8ರಿಂದ 10 ಗಂಟೆ ಬೇಕಾಗುತ್ತೆ. ಆದರೆ ಡಿಪೋ ಅಕ್ಕಿ 3ರಿಂದ 4 ಗಂಟೆ ನೆನೆದ್ರೆ ಸಾಕು, ದೀಪ ಚೆನ್ನಾಗಿ ಬರುತ್ತೆ. ಡಿಪೋ ಅಕ್ಕಿಲಿ ರುಚಿನೂ ಚೆನ್ನಾಗಿರುತ್ತೆ. ಅದಕ್ಕಾಗಿ ಈಗ ದೇವರಿಗೆ ಮಾಡೋ ತಂಬಿಟ್ಟಿನ ಆರತಿಗೋಸ್ಕರ ಡಿಪೋ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 3ರಿಂದ 4 ಸಲ ವಾಶ್ ಮಾಡಬೇಕು. ಡಿಪೋ ಅಕ್ಕಿಲಿ ಸ್ವಲ್ಪ ಗಲೀಜು ಜಾಸ್ತಿ ಇರುತ್ತೆ, ಹಾಗಾಗಿ 3-4 ಸಲ ನೀರು ಚೇಂಜ್ ಮಾಡಿ ವಾಶ್ ಮಾಡಬೇಕು. ವಾಶ್ ಮಾಡಿದ ನಂತರ ಆ ಅಕ್ಕಿನ ಸುಮಾರು 3ರಿಂದ 4 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. ಈಗ ಬನ್ನಿ, 3ರಿಂದ 4 ಗಂಟೆಗಳ ಕಾಲ ಅಕ್ಕಿ ನೆಂದಿದೆ. ಈಗ ನೆಂದಿರೋ ಅಕ್ಕಿನ ನೀರೆಲ್ಲ ಸೋದಿಸ್ಕೊಳ್ಬೇಕು, ಚೆನ್ನಾಗಿ ಸೋದಿಸ್ಕೊಳ್ಬೇಕು. ಒಂದೇ ಒಂದು ಡ್ರಾಪು ನೀರು ಕೂಡ ಇಲ್ದಿರೋ ಹಾಗೆ ಅಕ್ಕಿನ ಸೋದಿಸ್ಕೊಳ್ಬೇಕು. ನೋಡಿ, ಈ ಥರ ಜಾಲಿಸಿ ಅಕ್ಕಿ ಎತ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಕಲ್ಲುಗಳು ಏನಾದರೂ ಇದ್ದರೂ ಅದು ನೀರಲ್ಲೇ ಉಳ್ಕೊಂಡು ಬಿಡುತ್ತೆ. ಚೆನ್ನಾಗಿ ಅಕ್ಕಿನ ಸೋದಿಸಿ ಅದನ್ನು ಒಂದು 10 ನಿಮಿಷಗಳ ಕಾಲ ಹೀಗೆ ಸೋದಿಸೋಕ್ಕೆ ಬಿಡಬೇಕು. ನಂತರ ಸೋದಿಸಿರೋ ಅಕ್ಕಿನ ಒಂದು ಕಾಟನ್ ಬಟ್ಟೆಯಲ್ಲಿ ಮನೆ ಒಳಗೇ ಫ್ಯಾನ್ ಗಾಳಿಗೆ ಆರೋಗ್ಬಿಡಬೇಕು. ಇದನ್ನು ಬಿಸಿಲಿಗೆ ಹಾಕಬಾರ್ದು, ಮನೆಯಲ್ಲೇ ಫ್ಯಾನ್ ಗಾಳಿಗೆ ಆರೋಗ್ಬಿಡಬೇಕು. ಕಾಟನ್ ಬಟ್ಟೆನೇ ಯೂಸ್ ಮಾಡಿ. ಕಾಟನ್ ಬಟ್ಟೆ ಯೂಸ್ ಮಾಡಿದ್ರೆ ನೀರು ಚೆನ್ನಾಗಿ ಎಳ್ಕೊಳ್ಳುತ್ತೆ, ಸ್ವಲ್ಪ ಬೇಗ ಡ್ರೈ ಆಗುತ್ತೆ. ನೋಡಿ, ಈ ಥರ ಅಕ್ಕಿನ ಚೆನ್ನಾಗಿ ಹರಡಿ ಒಂದು ಅರ್ಧ ಗಂಟೆ 1 ಗಂಟೆ ಹಾರೋಕ್ಕೆ ಬಿಡಬೇಕು. ಅರ್ಧದಿಂದ 3/4 ಗಂಟೆ ಆಗಿದೆ. ಅಕ್ಕಿ ಕೂಡ 80 ಭಾಗ ಒಣಗಿದೆ. ನೋಡಿ, ಸ್ವಲ್ಪ ಮಟ್ಟಿಗೆ ತ್ಯಾವ ಇರಬೇಕು, ಇಷ್ಟು ಮಾತ್ರ ಇರಬೇಕು. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ. ರುಬ್ಬಿದ ಹಿಟ್ಟನ್ನು ಮತ್ತೆ ಅದನ್ನು ಜರಡೆ ಹಿಡಿಯೋಣ. ಈಗ ತಂಬಿಟ್ಟು ಮಾಡೋಕ್ಕೆ ಅಕ್ಕಿ ಹಿಟ್ಟು ರೆಡಿಯಾಗಿದೆ. ಈ ಅಕ್ಕಿ ಹಿಟ್ಟಿಗೆ ನಾವೀಗ ಯಾಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಪಾಕಕ್ಕೂ ಕೂಡ ಈ ಯಾಲಕ್ಕಿ ಪುಡಿ ಆಗ್ಬೋದು, ಆದರೆ ನಾನು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಗೆ ಯಾಲಕ್ಕಿ ಪುಡಿ ಮಿಕ್ಸ್ ಮಾಡಿಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ಅಕ್ಕಿ ಹಿಟ್ಟಿಗೆ ಯಾಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಸಣ್ಣಕ್ಕೆ ಕುಟ್ಕೊಂಡಿದ್ದೀನಿ. ಅರ್ಧ kgಗಿನ್ನ ಸ್ವಲ್ಪ ಕಡಿಮೆ ಇದೆ. ಬನ್ನಿ, ಈಗ ಸ್ಟವ್ ಮೇಲೆ ಒಂದು ತಪ್ಪಲೆ ಇಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಬೆಲ್ಲ ಹಾಕೋಣ. ಈ ಬೆಲ್ಲ ಅರ್ಧ kgಗಿನ್ನ ಸ್ವಲ್ಪ ಕಡಿಮೆನೇ ಇದೆ. ಬೆಲ್ಲ ಹಾಕಿದ್ಮೇಲೆ ಈ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಬೇಕು. ಒಂದು 4ರಿಂದ 5 ಸ್ಪೂನಷ್ಟು ಹಾಕಿದ್ರೂ ಸಾಕು, ಯಾಕಂದರೆ ತುಂಬ ನೀರು ಆಗಬಾರ್ದು. ನೋಡಿ, ಬೆಲ್ಲ ಕರಗ್ತಾ ಇದೆ. ಇನ್ನು ಪೂರ ಪಾಕ ಬಂದಿಲ್ಲ, ಇನ್ನು ಬೆಲ್ಲ ಎಲ್ಲ ಹಾಗಾಗೇ ಇದೆ, ಕರಗಬೇಕು. ಬೆಲ್ಲ ಎಲ್ಲ ಪೂರ ಕರಗಿ ಅದು ಪಾಕಕ್ಕೆ ಬರಬೇಕು. ನೋಡಿ, ನೊರೆ ಬಿಡ್ತಾ ಇದೆ. ಕೈ ಆಡಿಸ್ತಾನೇ ಇರಬೇಕು, ಯಾಕಂದರೆ ಅದು ಒಂದೇ ಉರಿಯಲ್ಲಿರಬೇಕು. ಕೈ ಆಡಿಸ್ತಾನೇ ಇರಬೇಕು, ಇಲ್ಲ ಅಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ. ತಳ ಅಂಟ್ಬಿಟ್ರೆ ಬಣ್ಣ ಕೂಡ ಹೋಗುತ್ತೆ, ರುಚಿ ಕೂಡ ಹೋಗುತ್ತೆ. ಹಾಗಾಗಿ ಒಂದೇ ಉರಿಲಿ ಕೈ ಆಡಿಸ್ತಾ ಇರಬೇಕು. ಈಗ ಅದು ಪಾಕ ಬಂದಿದೆಯಾ ಅಂತ ಟೆಸ್ಟ್ ಮಾಡೋಣ. ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು 1 ಡ್ರಾಪ್ ಪಾಕನ ಹಾಕಿ ನೋಡೋಣ. ಆ ಬೌಲಲ್ಲಿ ಹಾಕಿರೋ ಪಾಕ ನೋಡಿ, ಈ ಥರ ಉಂಡೆ ಥರ ಬರಬೇಕು. ನಾವು ಅದನ್ನು ತೀರಾ ಒಂದು ಬಾಲ್ ಥರ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಆಗಿ ಬಂದಿದೆ. ಈ ಥರ ಬಂದರೆ ಸಾಕು. ಈಗ ಅದಕ್ಕೆ ಸ್ವಲ್ಪನೇ ಅಕ್ಕಿ ಹಿಟ್ಟು ಬೆರೆಸೋಣ. ನೋಡಿ, ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿ ತಿರುಗಿಸ್ತಾನೇ ಇರಬೇಕು.
ಕೈ ಬಿಡ್ದಾಗೆ ತಿರುಗಿಸ್ತಾನೆ ಇರಬೇಕು, ಇಲ್ಲ ಗಂಟುಗಳಾಗ್ಬಿಡುತ್ತೆ. ಒಂದೇ ಸಮನೆ ಗಂಟಿಲ್ದಿರೋ ರೀತಿಯಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಉರಿ ಕೂಡ ಒಂದೇ ಹದದಲ್ಲಿರಬೇಕು. ನೋಡಿ, ಈಗ ಈ ಕನ್ಸಿಸ್ಟೆನ್ಸಿ ಬರಬೇಕು. ಈಗಿದು ದೀಪ ಮಾಡೋಕ್ಕೆ ಕರೆಕ್ಟಾಗಿದೆ. ಬನ್ನಿ, ಈಗ ಹಿಟ್ಟೆಲ್ಲ ತೆಗೆದು ಚೆನ್ನಾಗಿ ಒಂದು ಸಲ ನಾದ್ಕೋಬೇಕು. ಎಲ್ಲೂ ಗಂಟಿರಬಾರ್ದು, ಒಂದೇ ಸಮನೆ ಇರಬೇಕು. ಅದಕ್ಕೆ ಒಂದೆರಡು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ನಾದಿದ್ದಾದಮೇಲೆ ನಮಗೀಗ ದೀಪ ಮಾಡೋದಕ್ಕೆ ಭಾಗ ಮಾಡ್ಕೊಂಬಿಡೋಣ, ಎಷ್ಟೆಷ್ಟು ಬೇಕು ಅಂತಂದ್ಬಿಟ್ಟು. ನಾನಿಲ್ಲಿ 2 ದೀಪನ ದೊಡ್ಡದು ಮಾಡ್ತಿದ್ದೀನಿ, ಹಾಗಾಗಿ 2 ಭಾಗನ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಮಿಕ್ಕಿದ್ದೆಲ್ಲ ಸಣ್ಣ ಸಣ್ಣ ದೀಪ ಮಾಡ್ತಾಯಿದ್ದೀನಿ. ಉಳಿದಿದ್ದ ದೀಪಕ್ಕೆಲ್ಲ ಸ್ವಲ್ಪ ಕಡಿಮೆ ಹಿಟ್ಟನ್ನು ಚಿಕ್ಕದಾಗಿ ತಗೊಂಡು ಭಾಗ ಮಾಡ್ತಿದ್ದೀನಿ. ನೋಡಿ, ನಾನಿಲ್ಲಿ 5 ಜೊತೆ ದೀಪ ಮಾಡ್ತಾಯಿದ್ದೀನಿ. 1 ಜೊತೆ ದೊಡ್ಡದು, ಇನ್ನು 4 ಜೊತೆ ಸಣ್ಣ ಸಣ್ಣ ದೀಪ ಮಾಡ್ತಾಯಿದ್ದೀನಿ. ಈಗ ಇದನ್ನೆಲ್ಲ ದೀಪದ ಆಕಾರ ಕೊಡೋಣ. ಬನ್ನಿ, ಎಲ್ಲ ದೀಪದ ಆಕಾರ, ದೀಪದ ಶೇಪ್ ಮಾಡಿ ಅದಕ್ಕೆ ಚೆನ್ನಾಗಿ ಕೈಯಲ್ಲೇ ಆಕಾರನ ಕೊಡಬೇಕು. ನಾವು ಅದು ಕೈಗೆ ಅಂಟ್ಕೋಬಾರ್ದು ಅಂದರೆ ಸ್ವಲ್ಪ ತುಪ್ಪ ಹಚ್ಚಿ ನಾವು ದೀಪಗಳನ್ನ ಮಾಡಿಕೊಳ್ಬೇಕು. ಈಗ ಎಲ್ಲ ದೀಪಗಳು ರೆಡಿಯಾಗಿದೆ. ಬನ್ನಿ, ಈಗ ಇದಕ್ಕೆ ಅಲಂಕಾರ ಮಾಡಿ ದೇವರಿಗೆ ಆರತಿ ಬೆಳಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.